ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, CM ಇಬ್ರಾಹಿಂ ಅವರು ಮಾತಾಡಿರೋ ಮಾತುಗಳು ನಮಗೇ ಈ ದುಃಖ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇನ್ನು ದೇವೇಗೌಡರು ಹೆಂಗೆ ತಡ್ಕೊಳ್ತಾರೆ? ಚೆನ್ನಮ್ಮ ಅಗಲಿಕೆಯನ್ನ ತಡೆದುಕೊಳ್ಳುವ ಶಕ್ತಿ ದೇವೇಗೌಡರಿಗಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಕೇಂದ್ರ ಸಚಿವ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೆನ್ನಮ್ಮರ ಗುಣಗಳು ಅವರ ಮಗಳು ಅನಸೂಯ ಅವರಿಗೆ ಬಂದಿದೆ. ಚೆನ್ನಮ್ಮ ದೇವೇಗೌಡ ಅನ್ನಪೂರ್ಣೇಶ್ವರಿ ಅವತಾರ ಅವರು. ಎಂಥವುದೇ ಸಂದರ್ಭದಲ್ಲಿ ನನಗೆ ಧೈರ್ಯವನ್ನ ತುಂಬುತ್ತಾ ಇದ್ರು. ದೇವೇಗೌಡರ ಕೈಯಲ್ಲಿ ಈ ದುಃಖ ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಈಗ MLC ಭೋಜೇಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. JDS ಕುಟುಂಬದ ಅಂದ್ರೆ ದೇವೇಗೌಡರ ಕುಟುಂಬದ ಅತ್ಯಾಪ್ತರಲ್ಲಿ ಇವರು ಕೂಡ ಒಬ್ರು. ಸರ್ ನಮಸ್ಕಾರ. ಈ ಸಂದರ್ಭಗಳಲ್ಲಿ ಏನು ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ, ಬಟ್ ಹೇಗೆ ನೆನಪಿಸ್ಕೊಳ್ತೀರಿ ಸರ್ ಚೆನ್ನಮ್ಮ ಅವರನ್ನ? ಈಗ ತಾನೇ ಆಸ್ಪತ್ರೆಗೆ ಹೋಗಿದ್ದೆ ನಾನು. ಹಾ 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 ಹಾ. ಅಲ್ಲಿಂದ ವಾಪಸ್ ಈಗ ದಾರಿನಲ್ಲಿ ಮಧ್ಯದಲ್ಲಿ ಇರ್ಬೇಕಾರೆ ಮತ್ತೆ ಕುಮಾರಣ್ಣ ಅವರು ಫೋನ್ ಮಾಡಿದ್ರೆ ಈ ತರ ಆಯ್ತು ಅಂತ. ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಮುಂಚೆ ಹೋಗಿ ನೋಡ್ಕೊಂಡು ಆಮೇಲೆ ಹೋಗ್ತಾ ಇದ್ರಿ, ಅರ್ಧ ದಾರಿಯಲ್ಲಿ ನಿಮ್ಗೆ ಸುದ್ದಿ ಬಂದಿದೆ ಸರ್? ಹೌದೌದು. ಕುಮಾರಣ್ಣ ಅವರು ಬರ್ತಾ ಇದ್ರು. ನಾನು ಅಷ್ಟೊತ್ತಿಗೆ ನೋಡ್ಕೊಂಡು ವಾಪಸ್ ಬರುವಾಗ ಕುಮಾರಣ್ಣ ಅಲ್ಲಿ ರೀಚ್ ಆದ್ರು. ಅವ್ರು ರೀಚ್ ಆಗಿ 5 ನಿಮಿಷದಲ್ಲಿ ಈ ಘಟನೆ ನಡೆದೋಯ್ತು. ಕಾರ್ಡಿಯಕ್ ಅರೆಸ್ಟ್ ಆಯ್ತು. ಫೋನ್ ಮಾಡಿದ್ರು, ಮತ್ತೆ ವಾಪಸ್ಸು ಅಲ್ಲಿ ಹೋಗ್ತಾ ಇದ್ದೀನಿ. ಇದು ನಿಜವಾಗ್ಲು ಬಹುದೊಡ್ಡ ನಷ್ಟ. ನಿನ್ನೆ ಕೂಡ ನೀವು ಹಾಸ್ಪಿಟಲ್ ಅಲ್ಲೇ ಇದ್ರಿ, ಹೇಗಿತ್ತು ಸರ್ ಆಗ ಕಂಡೀಷನ್ ಚೆನ್ನಮ್ಮ ಅವರದ್ದು? ಇಲ್ಲ, ನೆನ್ನೆ ರಾತ್ರಿಯಿಂದ ಸ್ವಲ್ಪ ಚೇತರಿಕೆ ಕಾಣ್ತು. ಚೇತರಿಕೆ ಕಂಡಿದೆ. ನಂತರ ಇವತ್ತು ಬೆಳಿಗ್ಗೆಯಿಂದಲೂ ಸ್ವಲ್ಪ ಚೇತರಿಕೆನೇ ಇತ್ತು. ಈಗ ಅರ್ಧ ಗಂಟೆ ಮುಂಚೆ ಅದು ಕಾರ್ಡಿಯಕ್ ಅರೆಸ್ಟ್ ಆಗಿದೆ. ನಾನು ನೋಡುವಾಗ್ಲೂ ಅವರು ಬಹಳ ಉಸಿರಾಟ ಬಹಳ ಸುದೀರ್ಘವಾಗಿ ನಡೀತಾ ಇತ್ತು. ನಾನು ಹೇಳ್ತಾರೆ 1 ಅವರ್ ಬಿಫೋರ್. 3:30 ಅನ್ಕೊಂಡಿದ್ರಿ ಎಲ್ಲ ಚೇತರಿಸ್ಕೊಳ್ತಾರೆ ಅಂತ ಹೇಳಿ? ಇಲ್ಲ, ಅದನ್ನೇ ಮಾತಾಡ್ತಾ ಇದ್ದು ನಾವು. ಸ್ವಲ್ಪ ನಿನ್ನೆಯಿಂದ ಇವತ್ತು ಚೇತರಿಕೆ ಕಂಡಿದೆ. ಸ್ವಲ್ಪ ವಾಪಸ್ ಮನೆಗೆ ಕರ್ಕೊಂಡು ಹೋಗುವಂತ ಸಿಚುವೇಶನ್ ಬರ್ತದೆ ಅಂತ. ಆದ್ರೆ ಹಾಸ್ಪಿಟ್ಲಲ್ಲಿ ಈ ರೀತಿ ಕರ್ಕೊಂಡು ಹೋಗೋದಂತ ಬಂತು ಹಾಸ್ಪಿಟ್ಲ್. ಬಟ್ ಅವ್ರ ಜೀವನ. ಸರ್ ನಿನ್ನೆ ದೇವೇಗೌಡರು ಪಾಪ ಇದೆಲ್ಲ ಅಂದ್ರೆ ತಮ್ಮ ಪತ್ನಿಯ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ಗೊತ್ತಾಗಿ ಅಂದ್ರೆ ಮಾರ್ನಿಂಗ್ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಮಾಡಿರ್ಲಿಲ್ಲ ಅಂತ ಕೇಳ್ಪಟ್ವಿ. ನೋಡಿ, ಅವ್ರದ್ದು ಚೆನ್ನಮ್ಮನವ್ರದ್ದು ಅವ್ರದ್ದು ದಾಂಪತ್ಯ ಜೀವನ ಇದೆಯಲ್ಲ, ಆ ದಾಂಪತ್ಯ ಜೀವನ ಇನ್ನೊಂದು ಜೋಡಿ ಈ ನಾಡಿನಲ್ಲಿ ಇಲ್ಲ. ನಿಜ ನಿಜ ಸರ್. ಅವರೇ ಸರಿಸಾಟಿ. ಅಷ್ಟು ಅಟ್ಯಾಚ್ಮೆಂಟ್. ಯಾವ ಒಂದು ಧಾರ್ಮಿಕ ಕಾರ್ಯ ಇರ್ಬೋದು, ಆ ಮನೆಯನ್ನ ಒಟ್ಟುಗೂಡಿಸಿ 4 ಜನ ಗಂಡ್ಮಕ್ಳು ಮತ್ತೆ ಹೆಣ್ಮಕ್ಳು ಎಲ್ಲರನ್ನು ಇಡೀ ಕುಟುಂಬವನ್ನ ಮೊಮ್ಮಕ್ಕಳಾಗಿ ಒಟ್ಟಿಗೆ ತಗೊಂಡು ಹೋದಂತ ಕೀರ್ತಿ ಚೆನ್ನಮ್ಮನವರಿಗೆ ಸೇರ್ತದೆ. ದೇವರ ಸುದೀರ್ಘವಾದ ರಾಜಕಾರಣಕ್ಕೆ ಅವರೇ ಒಂದು ದೊಡ್ಡ ಸಾಕ್ಷಿ ಬಲ. ನಿಜ ನಿಜ ಸರ್. ಅವರ 7 ಬೀಳುಗಳು ಅತ್ಯಂತ ದೇವರು ನೋವಿನ ದಿನಗಳನ್ನೇ ತುಂಬಾ ಕಳೆದಿರೋದು. ಸಂತೋಷದ ದಿನಗಳಿಗಿಂತ ನೋವಿನ ದಿನಗಳನ್ನೇ ಅವ್ರ ರಾಜಕಾರಣದಲ್ಲಿ ತುಂಬಾ ಕಳೆದಿರೋದು. ಅಷ್ಟೆಲ್ಲ ದಿನಗಳಲ್ಲೇ ದೇವರು ಒಟ್ಟಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ಸಾಥ್ ಕೊಟ್ಟು ಸುದೀರ್ಘವಾದ ರಾಜಕಾರಣದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು. ನಿಜ ನಿಜ ಸರ್. ಧಾರ್ಮಿಕ ಇರ್ಬೋದು, ಅವರು ಒಂದು ಪೂಜೆ ಪುನಸ್ಕಾರ ಅವ್ರ ಮನೆಯಲ್ಲಿ ಇಟ್ಕೊಡ್ಬೇಕು. ಬೆಳಿಗ್ಗೆ ಎದ್ದು ಚೆನ್ನಮ್ಮನವರು ಒಂದು ಪೂಜೆ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆ ಆಗ್ತಾ ಇತ್ತು ಎಷ್ಟೋ ಸರಿ.
ನಾವೇ ನೋಡ್ತಾ ಇದ್ವಿ ಏನಮ್ಮ ಇದು ಬೆಳಗಿಂದ ಒಂದು ಲೋಟ ಕಾಫಿ ಕುಡಿಯಲ್ಲ, ತಿಂಡಿ ತಿನ್ನಲ್ಲ, ಇರೀಗ ಆರೋಗ್ಯ ಮೇಲೆ ಪರಿಣಾಮ. ದೇವ್ರಿದಾನೆ ಏನಾದ್ರು ಪಾಪ ಮಾತಾಡಿದ್ರೆ ದೇವ್ರಿದಾನೆ. ತುಂಬಾ ದೈವ ಭಕ್ತಿ ಅಂತೆ ಸರ್, ಯಾವಾಗ್ಲೂ ಪೂಜೆ ಪುನಸ್ಕಾರ. ಅಲ್ಲ 1 ಗಂಟೆವರೆಗೆ ಮಧ್ಯಾಹ್ನ 1 ಗಂಟೆವರೆಗೆ ಪೂಜೆ ಆಗ್ತಿತ್ತು. ದೇವ್ರ ಮನೆಯಿಂದ ತುಳಸಿ ಕಟ್ಟೆ ಪೂಜೆ ಮಾಡಿ ವಾಪಸ್ ಹೋಗ್ಬೇಕಾದ್ರೆ 1 ಗಂಟೆ ಆಗೋದು. ಜನ ಇರ್ಲಿ ಇಲ್ಲದೆ ಇರ್ಲಿ ಆ ಕೆಲಸ ಅಂತ ಅವರು ನಿರಂತರ ಮಾಡ್ಕೊಂಡು ಬಂದಿದ್ದವ್ರು. ಅದೆಲ್ಲ ನೋಡುವಾಗ ಈ ಸಂದರ್ಭದಲ್ಲಿ ಹೌದು, ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ದೇವೇಗೌಡರನ್ನ ನೆನೆಸ್ಕೊಳ್ಳೋಕೆ ಬೇಜಾರಾಗ್ತಿದೆ. ಈಗ ಹೇಗಿದ್ದಾರೆ ಸರ್ ದೇವೇಗೌಡರು? ದೇವೇಗೌಡರು ನೋಡಿ, ಇಷ್ಟು ದಿನ ಕಳೆದಿದ್ದ ದಿನಗಳು ಬೇರೆ. ಇನ್ನ ಒಂದೊಂದು ಕ್ಷಣ ಕೂಡ ಅವ್ರಿಗೆ ಬಹಳ ದುಸ್ತರವಾದ ದಿನಗಳು. ನಿಜ ನಿಜ ಸರ್. ನಮ್ಮನವರು ನಂತರದಲ್ಲಿ ಯಾರೇ ಮಕ್ಕಳಿರ್ಬೋದು, ಇನ್ನೊಂದಿರ್ಬೋದು, ಅವ್ರಿಗೆಲ್ಲ ಜನ ಅವ್ರ ಜೊತೆಲಿ ಕೂಡ್ಬೋದು. ಆದ್ರೆ ಚೆನ್ನಮ್ಮನವ್ರೆ ಒಂದ್ ಶಕ್ತಿ ಇತ್ತಲ್ಲ, ಆ ಶಕ್ತಿ ಸರಿಸಾಟಿ ಆಗಲ್ಲ. ನಿಜ ನಿಜ ಸರ್, ಹೌದು. ಒಂದೊಂದು ಕ್ಷಣನೂ ಅವರು ಬಹಳ ದುಃಖದ ದಿನಗಳಾಗಿ ಕಳೀತಾರೆ ಇನ್ನು ಮುಂದೆ. ಸರ್, ನೀವು ಅವರನ್ನ ಬಹಳ ವರ್ಷಗಳಿಂದ ವೈಯಕ್ತಿಕವಾಗಿ ನೋಡಿದಂಥವ್ರು, ನಿಮಗೆ ಗೊತ್ತು ಆ ಕುಟುಂಬ ಹೇಗಿರುತ್ತೆ, ಅವರಿಬ್ರು ಯಾವ ರೀತಿಯಾಗಿ ಇರ್ತಾ ಇದ್ರು ಅಂತ ಹೇಳಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ ಸರ್ ನಮ್ಗೆ? ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ಕುಟುಂಬದಲ್ಲಿ ದೇವೇಗೌಡರನ್ನ ನೋಡಕ್ಕೆ ದಿನ 100 ಜನ ಎಲ್ಲ ಬರ್ತಾರೆ. ಅದು ಯಾವ ನೆಂಟರಿಷ್ಟರು ಬರ್ಲಿ, ಅವ್ರ ಬಂಧುಗಳು ಬರ್ಲಿ, ಅವರ ರಾಜಕೀಯ ಕ್ಷೇತ್ರದ ಪಕ್ಷಕ್ಕೆ ಸೇರಿದವ್ರು ಬರ್ಲಿ, ಬೇರೆಯವ್ರು ಬರ್ಲಿ, ಎಲ್ಲರ ಯೋಗಕ್ಷೇಮ ನೋಡ್ತಿದ್ದವ್ರೆ ಚೆನ್ನಮ್ಮನವ್ರು. ಅವ್ರಿಗೆಲ್ಲ ಬಂದವರು ಕಾಫಿ ತಿಂಡಿ, ಊಟದಿಂದ ಹಿಡಿದು ಊಟದ ಸಮಯದ ಊಟ, ತಿಂಡಿ ಸಮಯ ತಿಂಡಿ, ಕಡೆ ಪಕ್ಷ ಒಂದು ಇದು ಬಾಳೆಹಣ್ಣಾದ್ರೂ ಕೊಟ್ಟು ಕಳ್ಸೋರು ಬಂದವ್ರಿಗೆ. ಅದು ಆತಿಥ್ಯ ಇತ್ತಲ್ಲ, ಆ ಅತಿಥಿ ಸತ್ಕಾರಕ್ಕೆ ಇನ್ನೊಂದು ಹೆಸರೇ ಚೆನ್ನಮ್ಮನವರು, ಧಾರ್ಮಿಕತೆಗೆ ಇನ್ನೊಂದು ಹೆಸರೇ ಚೆನ್ನಮ್ಮನವರು. ಅದರಲ್ಲಿ 2 ಮಾತಿಲ್ಲ. ಆತರ ಬಂದವ್ರನ್ನ ಪ್ರತಿಯೊಬ್ಬರನ್ನು ಮಾತಾಡಿಸಿ ಕಳಿಸ್ತಾ ಇದ್ರು, ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ. ಕುಟುಂಬದಲ್ಲಿ ಅವರ ಅಬ್ಸೆನ್ಸ್ ಇದೆಯಲ್ಲ, ಆ ಅಬ್ಸೆನ್ಸ್ ತುಂಬಾ ಅಂತದ್ದು ಎಲ್ಲೂ ಕಾಣ್ತಾ ಇಲ್ಲ ನಮ್ಗೆ. ಸರ್, ಯಾವತ್ತಾದ್ರೂ ಅಂದ್ರೆ ಚೆನ್ನಮ್ಮ ಅವರು ರಾಜಕಾರಣಕ್ಕೆ ನೋಡಿ, ಅವರ ಪತಿ ಪ್ರಧಾನಿ ಆಗಿದ್ದಂಥವ್ರು, ಅವ್ರ ಮಕ್ಕಳು ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಾವುದೇ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾನೆ ಇರ್ಲಿಲ್ಲ ಸರ್. ಈಗ ನೋಡಿ, ಅವರಿಗೆ ಬಂದವ್ರನ್ನ ಸುಧಾರಿಸೋದು, ಇವ್ರು ಯಾವ್ದ ಕಾರಣ ಏನೋ ಅವರಿಗೆ ತುಂಬಾ ಚೆನ್ನಾಗಿ ಓಡಾಡ್ತಕ್ಕಂತ ಸಮಯದಲ್ಲಿ ದೇವೇಗೌಡರಾಗ್ಲಿ, ಅವರ ಕುಮಾರಣ್ಣವ್ರಾಗ್ಲಿ, ರೇವಣ್ಣವ್ರಿಗೆ ಯಾರಾದ್ರೂ ಆ ಮನೆಯಿಂದ ಹೋಗಿ ಮದುವೆಗೆ ಅಟೆಂಡ್ ಮಾಡ್ಬೇಕು ಅಂದ್ರೆ ಪಾಪ ಇವ್ರು ಹೋಗಿ ಆಶೀರ್ವಾದ ಮಾಡಿ ಬರೋರು. ಅದನ್ನ ಆ ಸ್ಥಾನ ತುಂಬವ್ರು ಅಲ್ಲಿ. ಹಾಗಾಗಿ ಅವರು ಯಾವ್ದೇ ಸಭೆ ಸಮಾರಂಭಗಳು, ಇನ್ನೊಂದು ರಾಜಕೀಯ ಫಂಕ್ಷನ್ಗಳು ಅಲ್ಲೆಲ್ಲೂ ಕೂಡ ಅವ್ರು ಕಾಣಿಸ್ಕೊಂತ ಇರ್ಲಿಲ್ಲ. ಅವ್ರೆಲ್ಲೂ ಕಾಣಿಸ್ಕೊಂಡಿಲ್ಲ ಇವತ್ತಿನವರೆಗೆ. ಅವ್ರಾಯ್ತು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ್ಲೂ ಕೂಡ ಕೋಣೆ ಬಿಟ್ಟು ಆಚೆಗೆ ಬರ್ಲಿಲ್ಲಲ್ಲ ಅವರು. ಮುಖ್ಯಮಂತ್ರಿ ಆದಾಗ್ಲೂ ಕೋಣೆ. ಈ ವಿಚಾರಗಳು ಕೇಳಿದಾಗ ಆಶ್ಚರ್ಯ ಆಗ್ಬಿಡುತ್ತೆ ಸರ್. ಈಗ ಯಾವಾದ್ರೂ ಒಬ್ಬ ಪತಿ ಕಾರ್ಪೊರೇಟರ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರ ಪತ್ನಿ ಎಲ್ಲಾ ಕಡೆ ಓಡಾಡ್ಕೊಂಡಿರ್ತಾರೆ, ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಇದು ನಿಜಕ್ಕೂ ಆಶ್ಚರ್ಯ ಸರ್. ಅದು ಅಂತದ್ದು ವಿರುದ್ಧ ಇಲ್ಲ. ಅವ್ರು ಎಲ್ಲೂ ಅವರ ಏನೋ ಒಂದು ಮದುವೆಗೆ ಬರ್ಲೇಬೇಕ್ರಮ್ಮ ಅಂತ ಹೇಳಿ ಬಂದು ಅವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದಾಗ ಮಾತ್ರ ಹೋಗಿದಾರೆ. ಬಿಟ್ರೆ ರಾಜಕೀಯ ಕಾರ್ಯಕ್ರಮಗಳಿಗೆ ನೀವು ಯಾರು ಎಷ್ಟು ಕರ್ಕೊಂಡು ಹೋಗ್ತಾ ಇರ್ತಾವ. ಅಂದ್ರೆ ದೇವೇಗೌಡರು ಒತ್ತಾಯ ಮಾಡ್ತಾ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅವರು. ಇಲ್ಲ ಇಲ್ಲ, ಅವ್ರ ಅಲ್ಲಿಗೆ ಸೀಮಿತ ಇದ್ರು. ಮನೇಲಿ ಬಂದು ಹೋದವ್ರು ಸುಧಾರಿಸೋದೇ ದೊಡ್ಡ ವಿಚಾರ ಅಲ್ವಾ. ಹೌದು 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 ಹೌದು. ಇವ್ರ ಆಬ್ಸೆನ್ಸ್ ತುಂಬಾ. ಹಾಗಾಗಿ ಸರ್, ನಿಮ್ಗೆ ಏನ್ ನೆನಪಿದೆ ಸರ್? ಈಗ ವೈಯಕ್ತಿಕವಾಗಿ ನೀವು ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತೀರಾ? ನೆನಪಿದ್ರೆ ಅವ್ರ ಆತಿಥ್ಯ ಇದೆಯಲ್ಲ, ಆತಿಥ್ಯನ ಈ ಜನ್ಮದಲ್ಲಿ ನಾವು ಮರೆಯಕ್ ಸಾಧ್ಯ ಇಲ್ಲ. ಆತಿಥ್ಯ ಆತಿಥ್ಯ ಅದೆಲ್ಲ ನಮ್ಗೆ, ನಮ್ಮನ್ನ ಮಾತಾಡ್ಸೋ ರೀತಿ, ನಮ್ಮನ್ನ ಕಾಣ್ತಾ, ಕುಟುಂಬದಲ್ಲಿ ಒಬ್ಬರಾಗಿ ನಮ್ಮನ್ನ ಕಾಣ್ತಾ ಇದ್ರು. ನಿಜ 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 ಸರ್. ಅಂದ್ರೆ ಯಾವತ್ತಾದ್ರೂ ನೀವೇ ತಮಾಷೆಯಾಗಿ ಅಮ್ಮ ಬನ್ನಿ ನೀವು ರಾಜಕಾರಣಕ್ಕೆ ಆ ತರ ಎಲ್ಲ ಮಾತಾಡಿದ್ದಿದೆಯಾ ಸರ್ ಅವ್ರ ಜೊತೆಗೆ? ಅವ್ರ ಆ ವಿಷಯಕ್ಕೆ ಇಲ್ಲ ಬಿಡಿ, ಅವರು ಆ ವಿಷಯಕ್ಕೆ ಬಹಳ ರಾಜಕಾರಣ ಬೇಡಪ್ಪ ನನಗೆ. ಯಾವ MLA ಗಳು ಬರ್ಲಿ, ಮಂತ್ರಿಗಳು ಬರ್ಲಿ, ಅವ್ರ ಹತ್ರ ಮಾತಾಡೋರು
ಒಳ್ಳೆ ಮಾತುಗಳ ಆಡಿದ್ದೆ ಅಲ್ಲಿಗೆ ಸೀಮಿತ ಬಿಟ್ರೆ ಹ್ಮ್ ಅವ್ರು ಈ 72 ವರ್ಷದ ವೈವಾಹಿಕ ಜೀವನದಲ್ಲಿ ಎಂದೂ ಕೂಡ ಅವರು ರಾಜಕೀಯ ಹಿಂಗಿರ್ಬೇಕು ಆಗಿರ್ಬೇಕು ಅಂತ ಯಾವತ್ತೂ ಎಲ್ಲೂ ಮಾತಾಡಿದವ್ರಲ್ಲ. ಹ್ಮ್ 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 ಅವ್ರ ಮಕ್ಳಿಗೂ ಅಡ್ವೈಸ್ ಮಾಡಿದವ್ರಲ್ಲ. ಆ ಥರ ಎಲ್ಲ ಏನೋ ಒಳ್ಳೇದಾಗ್ಲಪ್ಪ ನಿಮ್ಗೆ ಜನರ ಸೇವೆ ಮಾಡು ಅಂತ ಹೇಳೋರು. ನಾವೆಲ್ಲ ಕುಮಾರಣ್ಣ ಜೊತೆ ಅನೇಕ ಸರಿ ಅವ್ರ ಜೊತೆ ಕೂತಿದೀವಿ. ಹೌದು 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 ಹೌದು. ಒಳ್ಳೆ ಕೆಲಸ ಮಾಡಪ್ಪ ಅನ್ನೋರು ಅಷ್ಟೇ, ಜಾಸ್ತಿ ಇಲ್ಲ. ಹ್ಮ್ ಅಂದ್ರೆ ರಾಜಕಾರಣದ ಬಗ್ಗೆ ಒಂದೇ ಒಂದ್ ಮಾತು ಮಾತಾಡ್ತಾ ಇರ್ಲಿಲ್ವಂತೆ. ಇಲ್ಲ ಇಲ್ಲ, ಅವ್ರ ಆತರ ಇಂಟರ್ಫಿಯರೆನ್ಸ್ ಇರ್ಲಿಲ್ಲ ಬಿಡಿ. ಇಂಟರ್ಫಿಯರೆನ್ಸ್ ಇರ್ಲಿಲ್ಲ. ಎಲ್ಲ ಕೇಳೋರು ಅಷ್ಟೇ, ಕೇಳಿಸ್ಕೊಳೋರು ವಾಪಸ್ ಅದು ರಿಪ್ಲೈ ಮಾಡ್ತಾರೆ. ಸರ್ ಅವರ ಒಂದು ದಿನಚರಿ ಹೆಂಗಿರ್ತಾ ಇತ್ತು ಸರ್? ನೀವು ತುಂಬಾ ಚೆನ್ನಾಗಿ ಅವ್ರ ಕುಟುಂಬದ ಬಗ್ಗೆ ಗೊತ್ತು ನಿಮ್ಗೆ, ಅದಕ್ಕೆ ಕೇಳ್ತಾ ಇದ್ದೀವಿ. ದಿನಚರಿ ಏನಿಲ್ಲ, ಬೆಳಿಗ್ಗೆ ಅವರು ಪ್ರಾತಃ ಕಾಲದಲ್ಲಿ ಹೇಳ್ತಕ್ಕಂಥವ್ರು. ಯಾವ್ದು ಎದ್ದವ್ರೆ ದೇವ್ರ ಮನೆ ಕ್ಲೀನ್ ಮಾಡಕ್ ಬೇರೆ ಯಾರ ಕೈಲೂ ಮಾಡಿಸ್ತಾ ಇರ್ಲಿಲ್ಲ. ಅವರೇ ಮಾಡ್ತಿದ್ರು. ಅವ್ರು ಮುಡಿಸಿದೂನ ಅವರೇ ಬೆಳಿಗ್ಗೆ ತೆಗಿತಾ ಇದ್ರು. ಅವರೇ ಅದನ್ನೆಲ್ಲ ನೀಟಾಗಿ ಎಲ್ಲ ಒರೆಸಿ ದೇವ್ರು ಫೋಟೋಗಳ ಎಲ್ಲೆಲ್ಲಿ ಬೆಳ್ತಾನಿಟ್ಟು ಅದೆಲ್ಲ ಮಾಡ್ಬೇಕು. ಮತ್ತೆ ವಾಪಸ್ ಪೂಜೆ ಮಾಡ್ಬೇಕು. ಇದೆಲ್ಲ ಇತ್ತಲ್ಲ, ಅದೆಲ್ಲ ಅವರೇ ಮಾಡ್ತಾ ಇದ್ರು. ಈಗೆಲ್ಲ ನಡೀತಾ ಇತ್ತು. 1 ಗಂಟೆ ಆಗೋದು ಮಧ್ಯಾಹ್ನ 1 ಗಂಟೆವರೆಗೂ ಪೂಜೆ. ಪೂಜೆ. ಮತ್ತೆ ಅವರು ಈ ತಿಂಡಿನ ತಿಂತಾ ಇದ್ರೋ ಬಿಡ್ತಾ ಇದ್ರೋ ಅದು ಗೊತ್ತಿಲ್ಲ. ಡೈರೆಕ್ಟ್ ಊಟ ಮಾಡ್ತಿದ್ರು. ಆತರ ಬೆಳೆದ. ದೇವೇಗೌಡರ ಬಗ್ಗೆ ಬಹಳ ಕಾಳಜಿ ಅಂತಲ್ವಾ ಸರ್? ಎಲ್ಲೇ ಹೋದ್ರು ಬಂದ್ರು ಕಾಲ್ ಮಾಡೋದು, ಮಾತಾಡೋದು, ಊಟ ಮಾಡಿದ್ರಾ ಇಲ್ವಾ? ದೇವೇಗೌಡರ ಬಗ್ಗೆ ಅಲ್ಲ, ದೇವೇಗೌಡರು ಹಂಗೆ ಇದ್ರು. ಅವ್ರ ಗಂಡ ಹೆಂಡತಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಇನ್ನೊಂದು ಉದಾಹರಣೆ ನೀವೆಲ್ಲೂ ಕೊಡಕ್ ಸಾಧ್ಯ ಇಲ್ಲ. ನಿಜ ಸರ್, ನಿಜ. ಎಲ್ಲಿದ್ದ ಎಲ್ಲಿಗ ಇವ್ರು ಮನೆ ಬಿಟ್ರು ಹಂಗೆ, ಅವ್ರ ಮನೆ ಒಳಗಿದ್ರು ಹಂಗೆ, ಹೊರಗೆ. ಗಂಡ ಹೆಂಡತಿ ಇದ್ರೆ ಹಿಂಗಿರ್ಬೇಕು ಅಂತ ಒಂದು ಉದಾಹರಣೆ ಕೊಡ್ಬೋದಲ್ವಾ ಸರ್ ಎಲ್ಲರಿಗೂ? ಎಸ್ ಸಂಪರ್ಕ ಕಡಿತಗೊಂಡಿದೆ. ಇದು ಭೋಜೇಗೌಡರ ಮಾತು. ಭಾಳ ಅತ್ಯಾಪ್ತರು, ಅವ್ರ ಜೊತೆಗೆ ಯಾವಾಗಲೂ ಕೂಡ ಇದ್ದಂಥವ್ರು. ಕುಮಾರಸ್ವಾಮಿ ಅವ್ರ ಜೊತೆಗೆ ಇರ್ತಾರೆ, ದೇವೇಗೌಡರ ಜೊತೆಗೆ ಇರ್ತಾರೆ, ಚೆನ್ನಮ್ಮ ಅವರನ್ನು ತುಂಬ ಚೆನ್ನಾಗಿ ಗೊತ್ತಿರುವವರು.